ಹೆಲೋ ಆಲ್, ವೆಲ್ಕಮ್ ಟು ದೀನವ್ ಡೈರೀಸ್. ನಾನು ನವ್ಯ. ಸೊ ಇವತ್ತು ವೀಕೆಂಡ್ ಆದರೂ ನಾನು ಸ್ವಲ್ಪ ಪ್ಯಾಕ್ಡ್ ಇದ್ದೀನಿ. ಇಟ್ಸ್ ಬಿಕಾಸ್ ನೆಕ್ಸ್ಟ್ ವೀಕ್ ನನಗೆ ಬೇಕಾಗಿರೋ ಒಬ್ಬ ಸ್ಪೆಷಲ್ ಪರ್ಸನ್ದು ಬರ್ಡೇ ಇದೆ. ಅವ್ರ ಬರ್ಡೇಗೆ ನಾನು ಸರ್ಪ್ರೈಸ್ ಆಗಿ ಬರ್ಡೇ ಔಟ್ಫಿಟ್ ಡಿಸೈನ್ ಮಾಡುವ ಅಂತಿದ್ದೀನಿ. ಈ ಔಟ್ಫಿಟ್ ಡಿಸೈನಿಂಗ್ ಅವ್ರಿಗೆ ಐಡಿಯಾ ಇಲ್ಲ, ಬಿಕಾಸ್ ಇದು ಅವ್ರಿಗೆ ಸರ್ಪ್ರೈಸ್ ಇದೆ. ಅವ್ರ ಹತ್ರ ಹೋಗ್ಬಿಟ್ಟು ನನಗೊಬ್ಬರು ಫ್ರೆಂಡ್ ಇದ್ದಾರೆ, ಅವರಿಗೆ ಒಂದು ಬಟ್ಟೆ ಡಿಸೈನ್ ಮಾಡಬೇಕಂತ ಇದ್ದೀನಿ. ಸೊ ನೀವು ಯಾವ್ದಾದ್ರು ಒಂದು ಸಜೆಸ್ಟ್ ಮಾಡಿ ಅಂತ ಕೇಳಿದೆ. ಅವರು ಅದಕ್ಕೆ ಯಾವುದೋ ಒಂದು ಅವ್ರಿಗೆ ಇಷ್ಟ ಆಗಿರೋದು ಒಂದು ಡಿಸೈನ್ ಕೊಟ್ಟಿದ್ದಾರೆ. ಸೊ ನಾನು ಅದನ್ನೇ ಅವರಿಗೆ ಸ್ಟಿಚ್ ಮಾಡಿ ಕೊಡೋಣ ಅಂತಿದ್ದೀನಿ ಅವ್ರ ಬರ್ಡೇಗೆ. ಸೊ ಹಾಗಾಗಿ ಅದಕ್ಕೆ ಮೆಟೀರಿಯಲ್ ಸೋರ್ಸ್ ಮಾಡೋಕ್ಕೆ ಹೋಗಬೇಕು. ಆ್ಯಂಡ್ ಆಲ್ಸೋ ನಾನು ರೀಸೆಂಟಾಗಿ ಬಾಲಿ ಹೋಗಿದ್ದೆ. ಬಾಲಿ ಹೋದಾಗ ಅವ್ರದ್ದು ಟ್ರೆಡಿಷ್ನಲ್ ಒಂದು ಔಟ್ಫಿಟ್ ಇದೆ, ಬಾಲಿನೀಸ್ ಔಟ್ಫಿಟ್ ಅಂತ. ಸೊ ಅದು ನನಗೆ ತುಂಬ ಇಷ್ಟ ಆಯಿತು. ಇವನ್ ದೋ ವೆರಿ ಸಿಂಪಲ್ ಬಟ್ ತುಂಬ ಕ್ಲಾಸಿ ಕಾಣ್ತಾ ಇತ್ತು. ಸೊ ಹಾಗಾಗಿ ನಾನು ಒಂದು ಕೃಷ್ಣ ಓಲೆ ಅಂತ ಒಂದು ಮಾರ್ಕೆಟ್ ಇದೆ, ಇಟ್ಸ್ ಶಾಪಿಂಗ್ ಮಾಲ್ ಥರ ಎಲ್ಲ ಸಿಗುತ್ತೆ ಅಲ್ಲಿ. ಸೊ ಅಲ್ಲಿ ಹೋಗಿ ಕೇಳಿದಾಗ ನಮ್ಮ ಇಂಡಿಯನ್ ಕರೆನ್ಸಿಯಲ್ಲಿ ಆಲ್ಮೋಸ್ಟ್ 2500-2000 ರೇಂಜಲ್ಲಿತ್ತು. ಬಟ್ ನಾನು ಆ ಮೆಟೀರಿಯಲ್ ಇಲ್ಲಿ ಆಲ್ರೆಡಿ ತಗೊಂಡು ನಾನು ಸ್ಟಿಚ್ ಸಹ ಮಾಡಿದ್ದೀನಿ. ಆ ಮೆಟೀರಿಯಲ್ ಎಲ್ಲ ಸೇರಿದ್ರೂ ನನಗೆ 500 ಒಳಗಡೆನೇ ಬರುತ್ತೆ. ಸೊ ಹಾಗಾಗಿ ಪ್ಯಾಟರ್ನ್ ನೋಡ್ಕೊ ಬಂದಿದ್ದೀನಿ, ಅದನ್ನು ಸ್ಟಿಚ್ ಮಾಡಬೇಕು. ಮತ್ತು ಇನ್ನೂ ಒಂದೇನೆಂದರೆ, ನನ್ನ ಅಣ್ಣನ ಮಗು ನಾಮಕರಣ ಇದೆ ನೆಕ್ಸ್ಟ್ ಮಂತಲ್ಲಿ. ಸೊ ಅದಕ್ಕೆ ನಾನು ರೇಷ್ಮೆ ಸ್ಯಾರಿ ಸ್ವಲ್ಪ ಇಂಡೋ ವೆಸ್ಟರ್ನ್ ಟೈಪಲ್ಲಿ ಉಡೋಣ ಅಂತ ಇದ್ದೀನಿ. ಏನಂದರೆ ಆ್ಯಕ್ಚುಲಿ ಅದಕ್ಕೆ ಬ್ಲೌಸ್ ಇದೆ, ಬಟ್ ಇಟ್ ಇಸ್ ಟೂ ಟ್ರೆಡಿಷ್ನಲ್ ಆ್ಯಂಡ್ ವೆರಿ ಹೆವಿ. ಸೊ ನಾನು ಸ್ವಲ್ಪ ಇಂಡೋ ವೆಸ್ಟರ್ನ್ ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತ, ಅದಕ್ಕೆ ಕಲಂಕಾರಿ ಇಲ್ಲ ಬೇರೆ ಯಾವುದಾದ್ರೂ ಮ್ಯಾಚ್ ಆಗುತ್ತಾ ಅಂತ ನೋಡಿ ಅದಕ್ಕೆ ಬ್ಲೌಸ್ ಪೀಸ್ ತರೋಣ ಅಂತ ಇದ್ದೀನಿ. ಟೈಮ್ ಆದರೆ ನಾನೇ ಹೊಲ್ಕೊಳ್ತೀನಿ. ಇನ್ ಕೇಸ್ ಟೈಮ್ ಆಗ್ತಿಲ್ಲ, ಸೆಟ್ ಆಗ್ತಾ ಇಲ್ಲ ಟೈಮಿಂಗ್ಸ್ ಅಂದರೆ ಎಲ್ಲರೂ ಬೇರೆ ಕಡೆ ಕೊಟ್ಟು ಹೊಲಿಸ್ಕೊಳ್ತೀನಿ. ಆ್ಯಂಡ್ ದ ಫೈನಲ್ ಕ್ವೆಶ್ಚನ್, ಇವಳಿಗೆ ಹೇಗಪ್ಪ ಸ್ಟಿಚಿಂಗ್ ಅಂತ ಹೇಳಿದ್ರೆ, ಶಾರ್ಟ್ ಸ್ಟೋರಿ. ನಾನು ವೆಕೇಷನ್ಗೆ ಮುಂಬೈ ಹೋಗಿದ್ದೆ, ನನ್ನ ಚಿಕ್ಕಿ ಫಸ್ಟ್ ಅಲ್ಲಿದ್ದರು. ಸೊ ಅಲ್ಲಿ ಹೋದಾಗ ಅವರು ಏನಂತಾರೆ, ಸೊ ನನ್ನ ಮಿಷಿನ್ ಹಾಳಾದರೂ ಪರವಾಗಿಲ್ಲ, ನೀನು ಟ್ರೈ ಮಾಡು ಹೊಲಿಯೋದಕ್ಕೆ, ನೋಡೋಣ ಹೇಗೆ ಬರುತ್ತೆ ಅಂತ. ನಾನು ಅವಾಗ ಒಂದು ಚಿಕ್ಕ ಡಾಲ್ ಹೊಲಿದಿದ್ದೆ ಆಫ್ಟರ್ ಸೋ ಮೆನಿ ಅಟೆಂಪ್ಟ್ಸ್. ಸೊ ಅದನ್ನು ನಮ್ಮ ಅಕ್ಕ ಕೊಟ್ಟಿದ್ದೆ, ಅದನ್ನು ಅವಳು ಎಲ್ಲಿಟ್ಟಿದ್ದಾಳೋ ನಂಗೆ ಗೊತ್ತಿಲ್ಲ. ಬಟ್ ದೆನ್ ಕರೆಕ್ಟ್, ಸೊ ನಾನು ಅದು ಹೊಲಿದಿದ್ದೆ. ಹಾಗಾಗಿ ನಂಗೆ ಸ್ಟಿಚಿಂಗ್ ಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಬಂತು, ಹೊಲಿಗೆ ಹಾಕೋದು ಎಲ್ಲ ಸ್ಟಾರ್ಟ್ ಮಾಡಿದೆ. ಆಮೇಲೆ ಚಿಕ್ಕದಾಗಿ ಟಾಪ್ಸ್ ಹೊಲಿಯೋದೆಲ್ಲ ಸ್ಟಾರ್ಟ್ ಮಾಡಿದೆ. ಆಮೇಲೆ ಅನ್ನಿಸ್ತು ಓಕೆ, ಸ್ವಲ್ಪ ಪ್ರೊಫೆಷ್ನಲಾಗಿ ಕಲಿಯೋಣ ಅಂತ ಹೇಳಿ ನಾನು ಸ್ಟಿಚಿಂಗ್ ಕ್ಲಾಸಸ್ ಸಹ ಹೋಗಿದ್ದೆ. ನಂದೊಂದು ಅನ್ಯ ಮೆರಾಕಿ ಡಿಸೈನ್ ಹೌಸ್ ಕೂಡ ಇದೆ. ನಾನು ತುಂಬ ಕೊಲ್ಯಾಬ್ ಶೂಟ್ಸು ಮಾಡಿದ್ದೀನಿ. ಆ್ಯಂಡ್ ದೆನ್ ಆರ್ಡರ್ಸ್ ಕೂಡ ತಗೊಂಡಿದ್ದೀವಿ. ಆ್ಯಂಡ್ ನಮ್ಮದು ಆರ್ಡರ್ಸ್ ಕೂಡ ಅಬ್ರಾಡ್ ಸಹ ಹೋಗಿದೆ. ಬಟ್ ದೆನ್ ಬರ್ತಾ ಬರ್ತಾ ಏನಾಯಿತು ಅಂದರೆ, ಮ್ಯಾನೇಜಿಂಗ್ IT ಜಾಬ್ ಮತ್ತು ಮನೆ ಕೆಲಸ ಮತ್ತು ಇದು ತುಂಬ ಕಷ್ಟ ಆಗೋದು. ಸ್ಟಿಚಿಂಗ್ ಇಸ್ ನಾಟ್ ದ್ಯಾಟ್ ಈಸಿ ನನ್ನ ಪ್ರಕಾರ. ಬಿಕಾಸ್ ನೀವು ಒನ್ ಡೇ ಪೂರ ಸೋರ್ಸಿಂಗ್ ಅಂತಲೇ ಹೋಗಬೇಕು, ಅವ್ರಿಗಿಷ್ಟ ಆಗಿರೋ ಬಟ್ಟೆ ತೊಗೊಬರಬೇಕು. ಆ್ಯಂಡ್ ನೆಕ್ಸ್ಟ್ ಡೇ ಬಂದು ನಿಮಗೆ ಸ್ಟಿಚಿಂಗ್ ಆಗೋಗುತ್ತೆ. ವೀಕೆಂಡ್ಸಲ್ಲಿ ನೀವು ತುಂಬ ಬ್ಯುಸಿ ಆಗಿಬಿಡ್ತೀರ ಇದರಲ್ಲೇ. ಸೊ ಫ್ಯಾಮಿಲಿ ಟೈಮ್ ಕೊಡೋಕ್ಕಾಗ್ತಿಲ್ಲ ಅಂತ ನಾನು ಅಂದ್ಕೊಂಡೆ, ಓಕೆ ಒಂದು ಸ್ವಲ್ಪ ದಿನ ಹೋಲ್ಡ್ ಮಾಡೋಣ ಅಂತ ಹೇಳಿ. ಈಗ ಸದ್ಯಕ್ಕೆ ಬರೀ ನಂದು ಫ್ಯಾಮಿಲಿ ಕ್ಲೋಸ್ ಫ್ರೆಂಡ್ಸ್ ಇರ್ಬೋದು, ಇಲ್ಲ ನನ್ನ ಬಟ್ಟೆ ಇರ್ಬೋದು, ಸದ್ಯಕ್ಕೆ ಅದು ಮಾತ್ರ ಸ್ಟಿಚ್ ಮಾಡ್ತಿದ್ದೀನಿ. ಸೊ ಕೊನೆಗೆ ನಾನು ಹೊಲಿದಿದ್ದ ಬಟ್ಟೆ ಬಂದುಬಿಟ್ಟು ಅದು ನಂದು ಹಲ್ದಿ ಔಟ್ಫಿಟ್. ನನಗೆ ಒಂದು ಬೇಕಿದ್ರೆ ನಾನು ರೆಫರೆನ್ಸ್ ಹಾಕ್ತೀನಿ. ಸೊ ಆ ಹಲ್ದಿ ಔಟ್ಫಿಟ್ ನಂಗೆ ತುಂಬ ಆಸೆ ಆಗಿ ಅದೊಂದು ಮಾತ್ರ ನಾನು ಲಾಸ್ಟಾಗಿ ಹೊಲ್ಕೊಂಡಿದ್ದ ಬಟ್ಟೆ ಅದು. ಅದಾದಮೇಲೆ ಇವಾಗ ಅಂದ್ಕೊಂಡಿರೋದು, ಸರಿ ತುಂಬ ದಿನ ಆಯ್ತಲ್ವ ಸ್ಟಿಚ್ ಮಾಡೋಣ ಅಂತ ಹೇಳಿ. ಸೊ ಇದು ಬಂದುಬಿಟ್ಟು ಶಾರ್ಟ್ ಸ್ಟೋರಿ. ಸೊ ಹೀಗಾಗಿ ನನಗೆ ಸ್ಟಿಚಿಂಗ್ ಮಾಡೋಕ್ಕೂ ಬರುತ್ತೆ. ಆ್ಯಂಡ್ ಈ ಶ್ರೀರಾಮ್ಪುರ ಪ್ಲೇಸ್ ಏನಕ್ಕಂದರೆ, ನನಗೆ ಬರ್ತಿದ್ದಿದ್ದು ಕ್ಲೈಂಟ್ಸ್ ಎಲ್ಲರೂ ಹೇಗಿರ್ತಿದ್ದಂದರೆ, ದೇ ವಾಂಟೆಡ್ ಅಫೋರ್ಡೆಬಲ್ ಕ್ಲೋತ್ಸ್. ಸೊ ನಾನಿವಾಗ ಸ್ಕರ್ಟ್ ಎಲ್ಲ ಹೊಲಿಬೇಕಂತಿದ್ದರೆ, ಇಫ್ ಐ ಗೋ ಫಾರ್ ಅ ಮೆಟೀರಿಯಲ್ ವೈಸ್, ಈಗ ರಾಜಾ ಮಾರ್ಕೆಟ್ ಎಲ್ಲ ಚಿಕ್ಕಪೇಟೆ ಹೋಗ್ತಿದ್ರೆ ಇಲ್ಲಿ ಸಿಗೋಗಿನ ರಿಟೇಲ್ ಶಾಪ್ಸ್ಗಿನ್ನ ಬೆಟರ್ ಇರುತ್ತೆ. ಬಟ್ ದೆನ್ ಇಟ್ಸ್ ಸ್ಟಿಲ್ ಪ್ರೈಸಿ. ಸೊ ನಾನು ಹಾಗಾಗಿ ಏನು ಮಾಡ್ತಿದ್ದೆ ಅಂದರೆ, ಐ ವುಡ್ ಗೋ ಟು ಶ್ರೀರಾಮ್ಪುರ, ಐ ವುಡ್ ಬೈ ಅ ಸಾರಿ. ಸೊ ಮೋಸ್ಟ್ ಆಫ್ ದೆಮ್ ಈಗ ಸಾರಿ ಅಂದರೆ ನಾನು ಅದರಲ್ಲಿ ಆರಾಮಾಗಿ ಹೋಲ್ ಔಟ್ಫಿಟ್ ಪ್ರಿಪೇರ್ ಮಾಡ್ಬೋದು. ಸೊ ಇಲ್ಲಿಗಿನ್ನ ಆಲ್ಮೋಸ್ಟ್ 1/4 ಪ್ರೈಸ್ ಕಮ್ಮಿ ಆಗುತ್ತೆ ಅಲ್ಲಿ ನನಗೆ. ಸೊ ಹಾಗಾಗಿ ನಾನು ಶ್ರೀರಾಮ್ಪುರ ಹೋಗ್ತಿದ್ದೆ. ಸೊ ಒನ್ ಡೇ ಹೋದರೆ ಅಟ್ಲೀಸ್ಟ್ 2 ಆರ್ಡರ್ಸ್ಗೆ ನಾನು ಬಟ್ಟೆ ಸೋರ್ಸ್ ಮಾಡ್ಕೊಂಡು ಬರೋ ಥರ ನೋಡ್ತಾ ಇದ್ದೆ. ಸೊ ಹಾಗಾಗಿ ಶ್ರೀರಾಮ್ಪುರ ಹೋಗ್ತಿದ್ದೆ. ಸೊ ಇವತ್ತು ಕೂಡ ಆಫ್ಟರ್ ವೆರಿ ಲಾಂಗ್ ಟೈಮ್ ಹೋಗೋಣ ಅಂದ್ಕೊಂಡಿದ್ದೀನಿ. ನಾನು ಹೋಗೋ ಜಾಗ, ನಾನು ಹೋಗೋ ಬಟ್ಟೆ ಸೋರ್ಸಿಂಗ್ ಪ್ಲೇಸ್ ಹೇಗಿದೆ ನೋಡೋಣ, ಲೆಟ್ಸ್ ಗೋ. ಸೊ ನಾನು ಸ್ಟಾರ್ಟ್ ಮಾಡಿದಾಗ ಅಂದ್ಕೊಂಡಿರಲಿಲ್ಲ ಇಷ್ಟು ಲೇಟ್ ಆಗುತ್ತೆ ಅಂತ.
ಮ್ಯಾಪ್ಸಲ್ಲಿ ಬರೀ 40 ಮಿನಿಟ್ಸ್ ತೋರಿಸ್ತಿತ್ತು, ಬಟ್ ದೆನ್ ನಾವು ರೀಚ್ ಆಗೋ ಅಷ್ಟರಲ್ಲಿ 1 hour ಆಗಿತ್ತು. ಅದ್ರ ಮಧ್ಯದಲ್ಲೇ ನಾನೊಂದು ಕೋರ್ಟ್ ಹೋದೆ. ಹೋಗ್ತಾ ಇರೋ ಜಾಗಕ್ಕಿಂತ ಯಾರ ಜೊತೆ ಹೋಗ್ತಾ ಇದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಅಂತ. ಸಮ್ ವಾಟ್ ಇಟ್ ಮೇಡ್ ಸೆನ್ಸ್. ನಾನು ರೆಗ್ಯುಲರ್ ಹೋಗೋ ಅಂಗಡಿಯಲ್ಲಿ ನನಗೆ ಬೇಕಾಗಿದ್ದ ಐಟಮ್ ಇರಲಿಲ್ಲ, ಆ್ಯಕ್ಚುಲಿ ಕಲರ್ ಇರಲಿಲ್ಲ. ಹಾಗಾಗಿ ನಾವು ಆಲ್ಮೋಸ್ಟ್ 2 hours ಆ ಬಟ್ಟೆ ಹುಡ್ಕಕ್ಕಂತಾನೆ ಅಡ್ಡಾಡಿದ್ದೀವಿ. ನಾವು ಮನೆಗೆ ಬರೋ ಅಷ್ಟರಲ್ಲಿ 6 ಗಂಟೆ ಆಗೋಗಿತ್ತು ಆ್ಯಂಡ್ ವಿ ವೇರ್ ವೆರಿ ಟಯರ್ಡ್. ಬಟ್ ಖುಷಿ ಏನಂದರೆ ನಾವು ಏನು ಮೆಟೀರಿಯಲ್ ಬೇಕಿತ್ತೋ ಅದಿಷ್ಟು ಸಿಕ್ತು ಅನ್ನೋದೇ ಖುಷಿ ನಮಗೆ. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಫೈನಲಿ ಮನೆಗೆ ರೀಚ್ ಆದ್ವಿ. ನಾನು ಇಷ್ಟೊತ್ತು ಟೈಮ್ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಮ್ಯಾಕ್ಸಿಮಮ್ 1-2 hours ಆಗ್ಬೋದು ಅಂದ್ಕೊಂಡಿದ್ದೆ. ಬಟ್ ನಮ್ಮದು ಹೋಗಿ ಬರೋಕ್ಕೇನೆ 2 hours ಆಗೋಯಿತು. ಮಧ್ಯದಲ್ಲಿ ಅಲ್ಲಿ ಬಟ್ಟೆ ಸೋರ್ಸ್ ಮಾಡೋಕ್ಕೆ 2 hours ಆಯಿತು. ಏನಕ್ಕಂದ್ರೆ ನಾವು ಈ ಸರಿ ಚಾಯ್ಸ್ ಮಾಡೋಕ್ಕಂತ ಹೋಗಿದ್ದ ಬಟ್ಟೆ ಕಲರ್ ಬಂದು ಒಂದು ರಸ್ಟ್ ಆರೆಂಜ್, ಇನ್ನೊಂದು ಸಿಯಾನ್ ಬ್ಲೂ. ಬಟ್ ದೆನ್ ಅವು ಎರಡೂ ತುಂಬ ಯುನೀಕ್ ಕಲರ್ಸ್ ಆಗಿದ್ರಿಂದ ನನಗೆ ನಂದು ರಸ್ಟ್ ಆರೆಂಜ್ ಡ್ರೆಸ್ಸಲ್ಲಿ ಬರೀ ಬಾಟಮ್ ಪಾರ್ಟ್ ಸಿಕ್ತು. ಮತ್ತು ಟಾಪ್ ಹುಡ್ಕಕ್ಕೆ ಹೋದರೆ ತುಂಬ ಕಷ್ಟಪಟ್ಟು ಫೈನಲಿ ಸಿಕ್ಕಿದ್ದು. ಆಲ್ಮೋಸ್ಟ್ ಮ್ಯಾಚಿಂಗ್ ಇದೆ. ಸೊ ಇವತ್ತು ಆ್ಯಕ್ಚುಲಿ ನಾನು ಬಂದು ಕಟ್ ಮಾಡೋಣ ಅಂದ್ಕೊಂಡಿದ್ದೆ, ಬಟ್ ಆಗೋ ಥರ ಇಲ್ಲ. ಬಿಕಾಸ್ ನಾನು ತುಂಬ ಟಯರ್ಡ್ ಆಗಿದ್ದೀನಿ. ಆ್ಯಕ್ಚುಲಿ ನಾವು ಊಟ ಕೂಡ ಸ್ಕಿಪ್ ಮಾಡಿದ್ವಿ. ಬಿಕಾಸ್ ನಾವು ಸ್ಟಾರ್ಟ್ ಮಾಡಿದ್ದು ಸಮ್ವೇರ್ 1:30 ಹೊರಟ್ವಿ. ಅಲ್ಲೆಲ್ಲ ಮುಗಿಸ್ ಬರೋಷ್ಟ್ರಲ್ಲಿ ಒಂದು 6 ಗಂಟೆ ಆಗೋಗಿತ್ತು. ಬರಬೇಕಾದ್ರೇ ನಾವು ಊಟ ಆರ್ಡರ್ ಮಾಡ್ಕೊಂಡು ತಗೊಬಂದು ಮನೇಲೇ ತಿಂದ್ವಿ. ಸೊ ಹಾಗಾಗಿ ಇವತ್ತು ಕಟ್ಟಿಂಗ್ ಆಗಲ್ಲ. ಮೇ ಬಿ ದಿ ನೆಕ್ಸ್ಟ್ ಪಾರ್ಟ್ ನಾನು ನಿಮಗೆ ಹೇಗೆ ಕಟ್ ಮಾಡಿದೆ ಮತ್ತು ಹೇಗೆ ಹೊಲಿದೆ ಆ್ಯಂಡ್ ಫೈನಲ್ ಔಟ್ಪುಟ್ ಏನು ಅಂತ ತೋರಿಸ್ತೀನಿ. ಸೊ ನಾನಿವತ್ತು ಏನೇನು ಮೆಟೀರಿಯಲ್ ಸೋರ್ಸ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ನಿಮಗೆ. ಓಕೆ, ಇದು ಬಂದು ಫಾರ್ ದ ಟಾಪ್ ಪಾರ್ಟ್. ಆ್ಯಕ್ಚುಲಿ ಇದು ಬಂದು ಗ್ಲಿಟರಿ ಶಿಮರ್ ಮೆಟೀರಿಯಲ್. ಸೊ ಇದು ಬಂದು ನನಗೆ ಟಾಪ್ ಪಾರ್ಟಿಗೆ ಬೇಕಿತ್ತು. ಆ್ಯಂಡ್ ದಿಸ್ ಇಸ್ ರಸ್ಟ್ ಆರೆಂಜ್. ನಂಗೆ ಫಸ್ಟ್ ಸಿಕ್ಕಿದ ಆರೆಂಜ್ ಬಂದುಬಿಟ್ಟು ಇಟ್ ವಾಸ್ ವೆರಿ ಇದು ಬಂದು ರಸ್ಟ್ ಆರೆಂಜ್ ಇರೋದ್ರಿಂದ ಸ್ವಲ್ಪ ಡಾರ್ಕ್ ರೆಡ್ ಶೇಡಲ್ಲಿ ಆರೆಂಜ್ ಬರುತ್ತೆ. ನನಗೆ ಸಿಕ್ಕಿದ್ದು ಡಾರ್ಕ್ ಆರೆಂಜ್ ಇತ್ತು. ಬಟ್ ಐ ವಾಸ್ ಸ್ಟಿಲ್ ನಾಟ್ ಸ್ಯಾಟಿಸ್ಫೈಡ್. ಅವ್ರಿಗೆ ಹೇಳಿದೆ ನಾನು ಒಂದು ರೌಂಡ್ ಹೋಗಿ ಬರ್ತೀನಿ, ನೀವು ಅಲ್ಲೇ ಇಟ್ಟಿರಿ ಅಂತ. ಬಟ್ ಸಮ್ಹೌ ಫೈನಲಿ ನಂಗಿದು ಸಿಕ್ತು. ಸೊ ಅದರದ್ದು ಲೈನಿಂಗ್ ಇದು. ಆ್ಯಕ್ಚುಲಿ ನೋಡೋಕ್ಕೆ ಹೋದರೆ ಜಾರ್ಜೆಟ್ ಆ್ಯಂಡ್ ಲೈನಿಂಗ್ ಆಲ್ಮೋಸ್ಟ್ ದ ಸೇಮ್ ಕಾಸ್ಟ್. ಸೊ ನೀವು ಯೋಚನೆ ಮಾಡ್ಬೋದು ಸೊ ಎಷ್ಟಾಗ್ಬೋದು ಅಂತ. ಸೊ ಇದು ಟೋಟಲ್ ಮೆಟೀರಿಯಲ್ಗೆ ನಂಗೆ ಅರೌಂಡ್ 1000 ಆಯಿತು. ಬಟ್ ನಂಗೆ ಅನಿಸುತ್ತೆ ನೀವು ಬೊಟಿಕಲ್ಲೆಲ್ಲ ಕೊಟ್ಟರೆ ಅದಕ್ಕೆ ಡಬಲ್ಲೇ ಚಾರ್ಜ್ ಮಾಡ್ತಾರೆ. ಸ್ಟಿಲ್ ಅ ಬೆಟರ್ ಪ್ರೈಸ್ ಐ ವುಡ್ ಸೇ. ನಂದು ಬಾಲಿನೀಸ್ ಔಟ್ಫಿಟ್ಟಿಗಂತ ನಾನು ಈ ನೆಟೆಡ್ ಮೆಟೀರಿಯಲ್ ತಂದಿದ್ದೀನಿ. ನಿಮಗೆ ಕಾಣಿಸ್ಬೋದು, ಇಟ್ ಈಸ್ ಲೈಕ್ ಸ್ವಲ್ಪ ಬಟ್ಟೆ ಇದೆ ಆ್ಯಂಡ್ ಸ್ವಲ್ಪ ನೆಟ್ ಇದೆ. ಸೊ ಅಲ್ಲಿ ನಿಮ್ಗೆ ಹೇಳ್ದ ಹಾಗೆ ಅಲ್ಲಿರೋ ಬಾಲಿನೀಸ್ ಔಟ್ಫಿಟ್ ಬರೀ ಇದು ಟಾಪ್ ಪ್ರೈಸ್ ಬಂದು 2000 to 2500 ಇತ್ತು. ನೀವು ಇಲ್ಲಿ ನನಗೆ ಸಿಕ್ಕಿರೋ ಮೆಟೀರಿಯಲ್ ನೀವು ಕೂಡ ಗೆಸ್ ಮಾಡೋಕ್ಕಾಗಲ್ಲ. ಬಿಕಾಸ್ ಏನಕ್ಕಂದರೆ ನಾನು ಒಂದು ಕಡೆ ಕೇಳಿದಾಗ ದೇ ಟೋಲ್ಡ್ ಇಟ್ ಇಸ್ 150. ನಾನು ಮತ್ತೆ ಒಂದು 2 ಕಡೆ ಕೇಳಿದೆ. ಬಿಕಾಸ್ ನಂಗೆ 150 ಸ್ವಲ್ಪ ಕಾಸ್ಟ್ಲಿನೇ ಅನ್ನಿಸ್ತು. ಬಿಕಾಸ್ ನಾನು ಆಲ್ರೆಡಿ ತಗೊಂಡಿರೋದೇ ಈ ಮೆಟೀರಿಯಲ್. ಸೊ ನಾನು ಆವಾಗ ಅಷ್ಟು ಕೊಟ್ಟಿರಲಿಲ್ಲ ಅಂತ ಹೇಳಿ ಮತ್ತೆ ಹುಡುಕಿದಾಗ ನನಗೊಂದು ಕಡೆ ಲಾಟಲ್ಲಿ ಮಾರ್ತಾಯಿದ್ರು. ನನಗೆ ಬೇಕಿದ್ದು ಓನ್ಲಿ 2 meters ಅಷ್ಟೇ. ಇಟ್ಸ್ ಜಸ್ಟ್ ಫಾರ್ ಅ ಟಾಪ್. ಆಮೇಲೆ ಗೊತ್ತಾಯಿತು ಇಟ್ ಇಸ್ ಜಸ್ಟ್ 50 rupees. ಆ್ಯಂಡ್ ನಿಮ್ಗಾಗಲೇ ಹೇಳಿದಾಗೆ ಲೈನಿಂಗ್ ಆ್ಯಂಡ್ ಮೆಟೀರಿಯಲ್ ಆಲ್ಮೋಸ್ಟ್ ಸೇಮ್ ಪ್ರೈಸ್ ಬರುತ್ತೆ ಇಫ್ ಯು ಆರ್ ಗೋಯಿಂಗ್ ಫಾರ್ ಜಾರ್ಜೆಟ್ ಇಲ್ಲ ನೆಟ್. ಸೊ ನಾನು ಬರೀ 2 meters ತಗೊಂಡೆ, ದಟ್ ಇಸ್ 200 rupees. ಸೊ ನೀವು ಇಲ್ಲೇ ಯೋಚನೆ ಮಾಡ್ಬೋದು 2200. ಸೊ ಹೀಗಾಗಿ ನಿಮಗೆ ಸ್ಟಿಚಿಂಗ್ ಗೊತ್ತಿದ್ರೆ ಇಟ್ ವಿಲ್ ಹೆಲ್ಪ್ ಯು ಅ ಲಾಟ್. ಸೊ ಐ ವುಡ್ ಸೇ ಸ್ಟಿಚಿಂಗ್ ಇಸ್ ಅ ಬೇಸಿಕ್ ನೆಸೆಸಿಟಿ. ಸೊ ದಟ್ ಅಟ್ಲೀಸ್ಟ್ ಒಂದು ಹೊಲಿಗೆ ಹಾಕೊಳ್ಳೋಕೆ ಬಂದರೆ ಯು ಕ್ಯಾನ್ ಸ್ಟಿಲ್ ಸೇವ್ ಅ ಲಾಟ್ ಆಫ್ ಮನಿ. ಸೊ ದಿಸ್ ಇಸ್ ದ ಒನ್. ಆ್ಯಂಡ್ ಇದ್ರದ್ದು ಕಲರ್ ಆ್ಯಕ್ಚುಲಿ ಬಂದು ಪೀಚ್. ನನಗೆ ಬೇಕಾಗಿದ್ದು ಆಫ್ ವೈಟ್. ಬಟ್ ದೆನ್ ಅಲ್ಲಿದ್ದ ಕಲರ್ಸಲ್ಲಿ ನನಗೆ ಪೀಚೇ ಚೆನ್ನಾಗಿ ಕಾಣಿಸ್ತಿತ್ತು. ಸೊ ಇದೇ ಟ್ರೈ ಮಾಡೋಣ ಅಂತ ಹೇಳಿ ತೊಗೊಬಂದಿದ್ದೀನಿ. ಸೊ ದಿಸ್ ಇಸ್ ದ ಒನ್. ಈ ಸ್ಯಾರಿ ಬಂದುಬಿಟ್ಟು ನಮ್ಮ ಮಮ್ಮಿ ನನಗೆ ಎಂಗೇಜ್ಮೆಂಟ್ ಟೈಮಲ್ಲಿ ಕೊಡಿಸಿದ್ದು. ಈ ಕಲರ್ ಬಂದುಬಿಟ್ಟು ನನಗೇನು ಅಷ್ಟು ಓಕೆ ಅನಿಸಿರಲಿಲ್ಲ. ಬಟ್ ದೆನ್ ನನ್ನ ಕಸಿನ್ ನನಗೆ ಫೋರ್ಸ್ ಮಾಡಿ ತಗೋ ಅಂತ ಹೇಳಿದ್ದು ಸ್ಯಾರಿ ಇದು. ನಾನು ಅವಳು ಆಲ್ಮೋಸ್ಟ್ ಸೇಮ್ ಇದ್ದೀವಿ. ಅಂದರೆ ಇದು ಥಿಂಕಿಂಗ್ ವೈಸ್ ನನಗೂ ಅವಳಿಗೂ ಸ್ವಲ್ಪ ಯುನೀಕಾಗೇ ಬೇಕು ಬಟ್ಟೆ. ಸ್ವಲ್ಪ ಡಿಫ್ರೆಂಟ್ ಆಗಿರಬೇಕು, ಸ್ವಲ್ಪ ಸ್ಟ್ಯಾಂಡ್ ಔಟ್ ಆಗಬೇಕು ಅನ್ನೋ ಥರ. ಸೊ ಹಾಗಾಗಿ ಈ ಕಲರ್ ನಾನು ತಗೊಬಂದೆ. ಬಟ್ ದೆನ್ ಇದು ಏನಾಗಿದೆ ಅಂದರೆ ಇದ್ರದ್ದು ಬ್ಲೌಸ್ ತುಂಬ ಹೆವಿ ಇದೆ. ನಾನು ಮದುವೆಗೆ ಹೊಲಿಸ್ಕೊಂಡಿದ್ದೆ. ಸೊ ತುಂಬ ಅಂದರೆ ತುಂಬ ಹೆವಿ ಇದೆ. ಈಗ ನಾಮಕರಣಕ್ಕೆ ಅಷ್ಟು ಹೆವಿ ಬೇಡ ಅನಿಸುತ್ತೆ. ನಾನು ಹಾಗಾಗಿ
ಇಲ್ಲಿರೋ ಕಾಲಂಕಾರಿ ಬ್ಲೌಸ್ ತಂದಿದ್ದೀನಿ. ಇದು ವೆರಿ ಲವ್ಲಿ ಪ್ರಿಂಟ್ಸ್, ಯು ಕ್ಯಾನ್ ಸಿ. ನಾನು ನೋಡಿದ್ದು ಕಲಂಕಾರಿ ಎಲ್ಲನೂ ಸ್ವಲ್ಪ ಡಲ್ ಇತ್ತು ಆ್ಯಂಡ್ ಇಟ್ ವಾಸ್ ಆಲ್ ಬ್ರೈಟ್ ಕಲರ್ಸ್. ನಂಗೆ ಬ್ರೈಟ್ ಕಲರ್ಸ್, ನನಗೆ ಸಿಯಾನ್ ಬ್ಲೂ ಸಿಗೋದೇ ಒಂದು ವಂಡರ್ ಇತ್ತು. ಬಟ್ ಸಮ್ ಹೌ ಇದು 90% ಮ್ಯಾಚ್ ಆಗುತ್ತೆ. ಐ ಆಮ್ ಥಿಂಕಿಂಗ್ ಇಟ್ ವಿಲ್ ಬಿ ದ ಬೆಸ್ಟ್. ಸೊ ನೋಡೋಣ ಹೇಗಾಗುತ್ತೆ. ಈ ಮೆಟೀರಿಯಲ್ಗೆ ನಾನು 300 ರುಪೀಸ್ ಕೊಟ್ಟೆ ಪರ್ ಮೀಟರ್. ಆ್ಯಕ್ಚುಲಿ ಕಮ್ಮಿ, ಬಿಕಾಸ್ ಅಲ್ಲಿ ಸ್ಟಾರ್ಟ್ ಆಗೋದೇ 500 ಇಲ್ಲಾಂದರೆ 700. ಬಟ್ ಇದು ಸ್ವಲ್ಪ ವರ್ಕ್ ಕಮ್ಮಿ ಇರೋದ್ರಿಂದ ಐ ಗಾಟ್ ಇಟ್ ಫಾರ್ 300. ಬಟ್ ಸ್ಟಿಲ್ ನನಗೆ ಆ್ಯಕ್ಚುಲಿ ಜಾಸ್ತಿ ಅಟ್ರ್ಯಾಕ್ಟ್ ಆಗಿದೆ ಈ ಆರೆಂಜ್ ಫ್ಲವರ್ ವಿಚ್ ವಿಲ್ ಗೋ ಎಕ್ಸಾಕ್ಟ್ಲಿ ವಿತ್ ಮೈ ಸ್ಯಾರಿ. ಸೊ ಹಾಗಾಗಿ ಈ ಬ್ಲೌಸ್ ತೊಗೊಬಂದೆ. ಸೊ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ನೀವು ನೋಡ್ಬೋದು ನಾನು ಹೇಗೆ ಸ್ಟಿಚ್ ಮಾಡ್ತೀನಿ. ಮೇ ಬಿ ಫಸ್ಟ್ ನಾನು ನಂದು ಗೌನ್ ಸ್ಟಿಚ್ ಮಾಡ್ತೀನಿ, ಬಿಕಾಸ್ ನಂಗೆ ಇನ್ನು 1 ವೀಕಲ್ಲಿ ಆ ಗೌನ್ ಬೇಕು. ಅದಾದಮೇಲೆ ನಂದು ಬ್ಲೌಸ್ ಸ್ಟಿಚ್ ಮಾಡ್ತೀನಿ, ಬಿಕಾಸ್ ಅದು ನೆಕ್ಸ್ಟ್ ಮೇನ್ ಪ್ರಯಾರಿಟಿ ಆಗಿರುತ್ತೆ. ಅದಾದಮೇಲೆ ನಂದು ಬಾಲಿನೀಸ್ ಔಟ್ಫಿಟ್ ಸ್ಟಿಚ್ ಮಾಡ್ತೀನಿ, ಬಿಕಾಸ್ ಅದೇನು ಈಗಲೇ ಬೇಕಂತಿಲ್ಲ. ಸೊ ಹಾಗಾಗಿ ಇವಾಗ ಫಸ್ಟ್ ಇವೆರಡು ಪ್ರಯಾರಿಟೀಸ್ ಇರುತ್ತೆ. ಸೊ ನಂದು ನೆಕ್ಸ್ಟ್ ವ್ಲಾಗಲ್ಲಿ ನೀವು ನೋಡ್ಬೋದು ಹೇಗೆ ನಾನು ಹೊಲಿತೀನಿ ಆ ಬಟ್ಟೆನ ಅಂತ. ಆ್ಯಂಡ್ ಯು ಕ್ಯಾನ್ ಆಲ್ಸೋ ಕಂಪೇರ್ ನಂದು ರೆಫರೆನ್ಸ್ ಪಿಕ್ಚರ್ ಮತ್ತು ನಾನು ಹೊಲಿದಿರೋ ಪಿಕ್ಚರ್ ಎರಡೂ ಆಲ್ಮೋಸ್ಟ್ ಸೇಮ್ ಇದೆಯಾ, ವಿಲ್ ಐ ಬಿ ಏಬಲ್ ಟು ಸಕ್ಸಸ್ಫುಲಿ ಗಿವ್ ದೆಮ್ ಅ ಸರ್ಪ್ರೈಸ್ ಅಂತ. ಸೊ ಹಾಗಾಗಿ ನಾನು ತುಂಬ ಟಯರ್ಡ್ ಆಗಿದ್ದೀನಿ. ವಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್, ಶುಭರಾತ್ರಿ.